ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಶನಿವಾರ ದಿವಸದಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬಂಕಾಪುರದ ಅಂಬೇಡ್ಕರ್ ನಗರದಿಂದ ಕಾರ್ಮಿಕರು ಪ್ರಮುಖ ಬೇದಿಯಲ್ಲಿ ಬಂಕಾಪುರದ ಪುರಸಭೆ ಕಾರ್ಯಾಲಯ ಬಂಕಾಪುರ ಆವರಣದಲ್ಲಿ 14ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗಿದ್ದು ಸರ್ವರಿಗೂ ಸ್ವಾಗತವನ್ನ ಕೋರಲಾಗಿತ್ತು ಮತ್ತು ಪುರಸಭೆಯ ಅಧ್ಯಕ್ಷರು, ಸದಸ್ಯರು ಹಾಗೂ ನಾಮನಿರ್ದೇಶಕರ ಇವರಿಗೂ ಕೂಡ ಸ್ವಾಗತವನ್ನ ಕೋರಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಿಗ್ಗಾವಿ ಸವಣೂರು ಶಾಸಕರು ಆದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ರವರು ಭಾಗವಹಿಸಲಾಗಿತ್ತು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶಿವಾನಂದ ಅಜ್ಜನವರ್, ಪುರಸಭೆಯ ಅಧ್ಯಕ್ಷರು ಆದ ಶ್ರೀಮತಿ ಮಮತಾ ಮಾಗಿರವರು, ಪುರಸಭೆಯ ಸದಸ್ಯರು ಆದ ರಾಜೇಂದ್ರ ತೋಪಣ್ಣವರ್, ರಾಜು ಬಡ್ಡಿ ಸೇರಿ ಇನ್ನೂ ಸದಸ್ಯರು ಕಾರ್ಮಿಕರಿಗೆ ಪಾದಪೂಜೆ ಮಾಡಿ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಶ್ರೀಯುತ ಗುರುರಾಜ ಚಲವಾದಿ ಅವರು ಹಾಗೂ ಮಲ್ಲಮ್ಮ ಆರ್ವಿ ಅವರು ಸೇರಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನಂತರ ಬಂಕಾಪುರ ತಾಲೂಕು ಹೋರಾಟ ಸಮಿತಿಯ ಹಿರಿಯರು ಆಗಿರುವಂತಹ ಶ್ರೀ ಅಬ್ದುಲ್ ರಜಾಕ್, ತಹಸೀಲ್ದಾರ್ ಎ.ಕೆ. ಅದ್ವಾನಿ ಮಠ್ ಮುಖ್ಯ ಗುರುಗಳು ಭಾಗವಹಿಸಿದ್ರು ಮತ್ತು ಆಶ್ರಯ ಯೋಜನೆ ಸಮಿತಿಯ ಶ್ರೀ ಆಯೂಬ್ ಖಾನ್ ಪಠಾಣ್, ಶ್ರೀಮತಿ ಲಲಿತಾ ಹಂಜಿಗೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಅಧ್ಯಕ್ಷರು ಆದ ಶ್ರೀ ನಿಂಗಪ್ಪ ಹೊಸ್ಮನಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಪುರಸಭೆ ಸದಸ್ಯರು ಆದ ಶ್ರೀ ರಾಜು ಬಡ್ಡಿ, ಶ್ರೀ ರಾಜೇಂದ್ರ ಟೋಪಣ್ಣವರ್, ಸೋಮಣ್ಣ ಕುರಿ, ಗತಿಗೆಪ್ಪ ಬಳ್ಳಾರಿ, ಬಸವರಾಜ್ ಕಟ್ಟಿಮನಿ, ಮಕ್ಬುಲ್ ಅಹಮದ್ ಬೊಮ್ಮನಹಳ್ಳಿ, ಮಂಜುನಾಥ್ ತಳವಾರ್, ವಿಜಯ್ ತೀಸಳ್ಳಿ ಮತ್ತು ಬಂಕಾಪುರದ ಪುರಸಭೆ ಸದಸ್ಯರು ಮತ್ತು ಸಂಘ ಸಂಸ್ಥೆಯ ಎಲ್ಲ ಸುತ್ತಮುತ್ತಲಿನ ಜನ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.